ಟೈಟಲ್ ಲಾಂಚ್ಗೆ ಆಗಮಿಸಿರುವಂಥ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರಿಗೆ ಸ್ವಾಗತ, ಮತ್ತು ಖ್ಯಾತ ನಟಿಯಾದಂಥ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಭಾಮ ಹರೀಶ್ ಅವರು, ಅವರಿಂದಲೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು, ಆ ಸಬ್ಜೆಕ್ಟ್ನ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು, ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಒಂದ್ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಅವ್ರು ಸುಮಾರು ಮದುವೆ ಮುಂಚೆಯಿಂದನೂ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು. ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ, ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾನು ಅವರು ಭಾಮರೀಶ್ ಸರ್ನ ಮೀಟ್ ಮಾಡಿದ್ವಿ. ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಪವನ್ ಸರ್ ಅವರು ಸಜೆಸ್ಟ್ ಮಾಡಿದ್ರು, ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ, ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು. ಸೊ ಎಲ್ಲ ಚೆನ್ನಾಗಾಯಿತು. ನೋಡಿ, ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್. ದಯವಿಟ್ಟು ಮಾಧ್ಯಮದವರು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ. ಥ್ಯಾಂಕ್ಸ್. ಟೈಟಲ್ ಲಾಂಚ್ಗೆ ಆಗಮಿಸಿರುವಂಥ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರಿಗೆ ಸ್ವಾಗತ, ಮತ್ತು ಖ್ಯಾತ ನಟಿಯಾದಂಥ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಭಾಮ ಹರೀಶ್ ಅವರು, ಅವರಿಂದಲೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು, ಆ ಸಬ್ಜೆಕ್ಟ್ನ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು, ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಒಂದ್ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಅವ್ರು ಸುಮಾರು ಮದುವೆ ಮುಂಚೆಯಿಂದನೂ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು. ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ, ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾನು ಅವರು ಭಾಮರೀಶ್ ಸರ್ನ ಮೀಟ್ ಮಾಡಿದ್ವಿ. ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಪವನ್ ಸರ್ ಅವರು ಸಜೆಸ್ಟ್ ಮಾಡಿದ್ರು, ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ, ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು. ಸೊ ಎಲ್ಲ ಚೆನ್ನಾಗಾಯಿತು. ನೋಡಿ, ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್. ದಯವಿಟ್ಟು ಮಾಧ್ಯಮದವರು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ. ಥ್ಯಾಂಕ್ಸ್. ಟೈಟಲ್ ಲಾಂಚ್ಗೆ ಆಗಮಿಸಿರುವಂಥ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರಿಗೆ ಸ್ವಾಗತ, ಮತ್ತು ಖ್ಯಾತ ನಟಿಯಾದಂಥ ಉಮಾಶ್ರೀ ಮೇಡಮ್ ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಭಾಮ ಹರೀಶ್ ಅವರು, ಅವರಿಂದಲೇ ನಾನು ಇನ್ಸ್ಪೈರ್ ಆಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು, ಆ ಸಬ್ಜೆಕ್ಟ್ನ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು, ಅದನ್ನು ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ಒಂದ್ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಅವ್ರು ಸುಮಾರು ಮದುವೆ ಮುಂಚೆಯಿಂದನೂ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡ್ ತುಂಬ ಇಷ್ಟ ಆಯಿತು. ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ, ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾನು ಅವರು ಭಾಮರೀಶ್ ಸರ್ನ ಮೀಟ್ ಮಾಡಿದ್ವಿ. ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಪವನ್ ಸರ್ ಅವರು ಸಜೆಸ್ಟ್ ಮಾಡಿದ್ರು, ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ, ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು. ಸೊ ಎಲ್ಲ ಚೆನ್ನಾಗಾಯಿತು. ನೋಡಿ, ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು. ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್. ದಯವಿಟ್ಟು ಮಾಧ್ಯಮದವರು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ. ಥ್ಯಾಂಕ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.